ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಗೌಡ ಸಣ್ಣಗೌಡ್ರ ಅಂದ್ಬಿಟ್ಟು ಐಸಿಆರ್ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿರೋದು. ಈ ದಿನ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ನೇರ ಗೊಬ್ಬರ ಅಂತಂದು ಹೇಳ್ತೀವಿ, ಮತ್ತೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ. ಈ ನೇರ ಗೊಬ್ಬರಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದೇ ಒಂದು ಪೋಷಕಾಂಶಗಳ ಅಂಶ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಯೂರಿಯಾ ಅಂತ ನೋಡ್ತಿರ್ಬೋದು. ಈ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಬರೀ 46% ನೈಟ್ರೋಜನ್ ಅಂತ ಇರುತ್ತೆ. ಅಂದ್ರೆ ಈ ಒಂದು ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪೋಷಕಾಂಶ, ಅದು ಸಾರಜನಕ ಅನ್ನೋ ಪೋಷಕಾಂಶ 46% ಇರುತ್ತೆ. ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ. ಈ ಸಂಯುಕ್ತ ಗೊಬ್ಬರಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ಈ ರಸಗೊಬ್ಬರಗಳು ಹೊಂದಿರ್ತವೆ. ತಾವು ಇಲ್ಲಿ ನೋಡ್ತಿರ್ಬೋದು 20-20-0-13 ಅಂತ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ 20% ಸಾರಜನಕ, 20% ರಂಜಕ, ಪೊಟ್ಯಾಶ್ 0 ಇರುತ್ತೆ, ಮತ್ತೆ 13% ನಷ್ಟು ಸಲ್ಫರ್ ಇರುತ್ತೆ. ಅದೇ ರೀತಿ ಇನ್ನೊಂದು ನಮ್ಗೆ ಈ ಒಂದು ಸಂಯುಕ್ತ ಗೊಬ್ಬರಗಳನ್ನ ನೋಡೋದಾದ್ರೆ 15-15-15 ಅಂತ ಗೊಬ್ಬರ. ಈ 15-15 ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ 15% ಸಾರಜನಕ, 15% ರಂಜಕ, ಮತ್ತೆ 15% ಪೊಟ್ಯಾಶ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಅಂದ್ರೆ ಈ ಗೊಬ್ಬರಗಳಲ್ಲಿ ಯಾವ ಒಂದು ಪೋಷಕಾಂಶ ಇರುತ್ತೆ, ಆ ಪೋಷಕಾಂಶದ ಆಧಾರದ ಮೇಲೆ ಈ ಗೊಬ್ಬರಗಳ ಒಂದು ದರ ನಿಗದಿಪಡಿಸ್ತಾ ಇರ್ತಾರೆ. ಬಹಳಷ್ಟು ಜನ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ನಮ್ಗೆ DAPನೇ ಬೇಕು ಅಂತ ಬಹಳಷ್ಟು ಜನ ಕೇಳ್ತಾರೆ. ಎಸ್ಪೆಷಲಿ ನಮ್ಮ ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ಬಹಳಷ್ಟು ಬರೀ ಈಗ ಮೆಕ್ಕೆಜೋಳ ಬೆಳೆಯುವಂತ ರೈತರು ನಮಗೆ DAPನೇ ಕೊಡ್ಬೇಕು ಅಂತಂದು ಕೇಳ್ತಾರೆ. ಅದರಲ್ಲೂ ಕೂಡ ಇಂಥ ಬ್ರಾಂಡಿನ ಒಂದು ನಮ್ಗೆ ಗೊಬ್ಬರ ಇದ್ರೆ ತುಂಬಾ ಉತ್ತಮ ಅಂತಂದು ಹೇಳ್ತಾರೆ. ಆದ್ರೆ ಅದನ್ನೆಲ್ಲದನ್ನು ಬಿಟ್ಟು ಈ ಒಂದು ರೈತರಿಗೆ ಯಾವುದೇ ತರ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಕಳೆದ 2 ವರ್ಷದಿಂದ ಏನಪ್ಪಾ ಅಂತಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರತಿ ಒಂದು ಬ್ಯಾಗ್ನು ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಅವ್ರು ಯಾವುದೇ ಕಂಪ್ನಿ ಉತ್ಪಾದನೆ ಮಾಡ್ಲಿ ಒಂದೇ ಡಿಸೈನ್ ಇರಬೇಕು, ಮತ್ತೆ ಆ ಒಂದು ಪೋಷಕಾಂಶಗಳ ಒಂದು ಮಟ್ಟವನ್ನ ಇದ್ರ ಮೇಲೆ ಗುರುತು ಮಾಡಿರ್ಬೇಕು ಅಂತಂದು ಇರುತ್ತೆ. ಬಹಳಷ್ಟು ಜನ ರೈತರು ಕೇಳುವಂತ DAP ಗೊಬ್ಬರವನ್ನ ನಾವು ಇಲ್ಲಿ ನೋಡ್ತಿರ್ಬೋದು. DAP ನಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಅಂದ್ರೆ 18-46 ಅಂತ ನೀವು ನೋಡ್ತಿರ್ಬೋದು. ಅಂದ್ರೆ 18% ಸಾರಜನಕ ಇರುತ್ತೆ, 46% ರಂಜಕ ಇರುತ್ತೆ, ಇದರಲ್ಲಿ 0% ನಷ್ಟು ಪೊಟ್ಯಾಶ್ ಇರುತ್ತೆ ಅಂತ ಅರ್ಥ. ಯಾವುದೇ ಗೊಬ್ಬರ ತಗೋಣಕ್ಕಿಂತ ಮುಂಚೆ ನಾವೇನಪ್ಪಾ ಅಂತಂದ್ರೆ ಈ 3 ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ಪ್ರಮಾಣವನ್ನ ನೋಡ್ಬೇಕಾಗಿರುತ್ತೆ. ಇದರಲ್ಲಿ ಮೊದಲನೇದೇನಪ್ಪ ಅಂದ್ರೆ ಸಾರಜನಕ, ರಂಜಕ, ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. DAP ಬದಲು ಏನಪ್ಪಾ ಅಂತಂದ್ರೆ ಈ ಮೆಕ್ಕೆಜೋಳ ಬೆಳೆಯುವಂತ ರೈತರು ಏನಪ್ಪಾ ಅಂತಂದ್ರೆ ಬೇರೆ ಒಂದು ಸಂಯುಕ್ತ ಗೊಬ್ಬರಗಳು, ಸ್ಪೆಷಲಿ ಏನಪ್ಪಾ ಅಂದ್ರೆ ಪೊಟ್ಯಾಶ್ ಇರ್ತಕ್ಕಂಥ ಸಂಯುಕ್ತ ಗೊಬ್ಬರಗಳು 15-15 ಇರ್ಬೋದು, 10-26-26 ಅಂತ ಬರುತ್ತೆ, 17-17 ಅಂತ ಬರುತ್ತೆ. ವಿವಿಧ ಸಂಯುಕ್ತ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಧಾನ ಪೋಷಕಾಂಶಗಳನ್ನ ಇದರಿಂದ ಒದಗಿಸಬಹುದು. ಸ್ಪೆಷಲಿ ನಾವು ಪೊಟ್ಯಾಶ್ ಕೂಡ ಎಲ್ಲಾ ಬೆಳೆಗಳಿಗೂ ಬೇಕು ಅಂತ ಹೇಳ್ತೀವಿ. DAP ಬಳಸಿದಾಗ ಏನಪ್ಪಾ ಅಂದ್ರೆ ಅದರಲ್ಲಿ ಬರೀ ಸಾರಜನಕ ಮತ್ತೆ ರಂಜಕ 2 ಮಾತ್ರ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅದಕ್ಕಿಂತನೂ ನಮ್ಗೆ ಏನಪ್ಪಾ ಅಂದ್ರೆ ಈ 15-15 ಇರ್ಬೋದು, 10-26-26 ಪೊಟ್ಯಾಶ್ ಇರೋದ್ರಿಂದ ಆ ಒಂದು ಗೊಬ್ಬರಗಳನ್ನ ಬಳಸಬೇಕು. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ರೈತರು DAP ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಬಹಳಷ್ಟು ಸರಿ ನಾವು ಗಲಾಟೆ ಮಾಡೋದನ್ನೆಲ್ಲ ನೋಡಿದೀವಿ. ಅದ್ರ ಬದಲು ಬೇರೆ ಒಂದು ಈ ಒಂದು ಸಂಯುಕ್ತ ಗೊಬ್ಬರಗಳನ್ನ ಬಳಸ್ಕೊಡ್ರಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಬರೀ DAPನೇ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ರಂಜಕ ನಮ್ಮ ಭೂಮಿನಲ್ಲಿ ಜಾಸ್ತಿ ಕುರ್ಗಂದಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಕಡಿಮೆ ಆಗೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳ ಒಂದು ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಅದಕ್ಕಿಂತನೂ ಬೇರೆ ಒಂದು ಗೊಬ್ಬರಗಳಾಗಿರ್ತಕ್ಕಂಥ 15-15, 10-26 ಇಂಥವನ್ನ ರೈತರು ಬಳಸಬೇಕು ಅಂತ ಹೇಳ್ತಾ, ಸರಿಯಾಗಿ ಏನಪ್ಪಾ ಅಂತಂದ್ರೆ ರಸಗೊಬ್ಬರಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ರೈತರು ಅದನ್ನ ಬಳಸ್ಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿಯನ್ನ ರೈತರು ಪಡಿಬಹುದು. 2 ರೀತಿ ಗೊಬ್ಬರಗಳನ್ನ ನೋಡ್ಬೋದು. ಒಂದು